ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದು ಯೂಟ್ಯೂಬಿಂದ ಅರ್ನಿಂಗ್ ಆಗುತ್ತಾ ಅಂತೇಳಿ. ಸೊ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಯೂಟ್ಯೂಬಿಂದ ಅರ್ನಿಂಗ್ ಬರುತ್ತೆ ಅಂದರೆ ಮೊನೆಟೈಸೇಷನ್ ಆದಮೇಲೆ ಅರ್ನಿಂಗ್ ಆಗುತ್ತೆ. ಆದರೆ ಮೊನೆಟೈಸೇಷನ್ಗಿಂತ ಮುಂಚೆ ಕೆಲವರು ಕೇಳೋದು ಮೊನೆಟೈಸೇಷನ್ಗಿಂತ ಮೊದಲು ಅರ್ನಿಂಗ್ ಆಗುತ್ತಾ ಅಂತ ಕೇಳ್ತಾರೆ. ಅದು ಹೇಗಾಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೆ ನಾನು ಹೇಳೋ ಲೆಕ್ಕದಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಆಗದೆ ನಿಮ್ಮ ಚಾನಲ್ಗೆ ಯಾವ ಅರ್ನಿಂಗ್ ಬರಲ್ಲ, ಯಾವ ಅರ್ನಿಂಗ್ ಕೂಡ ಯೂಟ್ಯೂಬ್ ಕಡೆಯಿಂದ ಬರಲ್ಲ. ಸೊ ನೀವೇನಾದ್ರು ಸೆಲ್ ಮಾಡ್ತೀರಾ, ಪ್ರಾಡಕ್ಟ್ ಸೆಲ್ ಮಾಡ್ತೀರಾ, ಅದಕ್ಕೆ ಕೂಡ ನಿಮಗೆ ಮೋನ್ ಆಗಬೇಕು. ಮೋನ್ ಆದಮೇಲೆ ನಿಮ್ಗೊಂದು ಆಪ್ಷನ್ ಬರುತ್ತೆ, ಟ್ಯಾಗ್ ಪ್ರಾಡಕ್ಟ್ಸ್ ಆಪ್ಷನ್ ಬರುತ್ತೆ. ಆಮೇಲೆ ನೀವು ಸೆಲ್ ಮಾಡಿದರೆ ನಿಮಗೆ ಇನ್ಕಮ್ ಬರುತ್ತೆ, ಇನ್ಕಮ್ ಅಂದರೆ ಅರ್ನಿಂಗ್ ಬರುತ್ತೆ. ಸೊ ಅಷ್ಟನ್ನು ಹೇಳಿದರೆ ಮಾಡ್ಬೋದು. ಮತ್ತು ಯೂಟ್ಯೂಬಲ್ಲಿ ನಿಮಗೆ ಈಗ ಚಾನಲ್ಲು ಮಾನಿಟೈಸೇಷನ್ ಆಗದೆ ನೀವು ಅರ್ನಿಂಗ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದೇನೆಂದರೆ ಅರ್ನಿಂಗ್ ಜೊತೆಗೆ ಇನ್ನೊಂದು ವಿಷಯ ತಂದಿದ್ದೇನೆ ಇವತ್ತು. ಏನಂದರೆ ಇದ್ರ ಬಗ್ಗೆ, ವಾಚ್ ಟೈಮ್ ಬಗ್ಗೆ. ಸೊ ನಾನು ಎಷ್ಟೋ ವೀಡಿಯೋ ಮಾಡಿದ್ದೀನಿ ವಾಚ್ ಟೈಮ್ ಬಗ್ಗೆ. ಸೊ ಇದು ಸಪ್ರೇಟ್ ವೀಡಿಯೋ ಆಫ್ ವಾಚ್ ಟೈಮ್. ಸೊ ವಾಚ್ ಟೈಮ್ ಮತ್ತು ಅರ್ನಿಂಗ್ ಬಗ್ಗೆ ಎರಡು ಒಟ್ಟಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಅರ್ನಿಂಗ್ ಬಗ್ಗೆ ಹೇಳಿದೆ. ವಾಚ್ ಟೈಮ್ ಏನಂದರೆ, ಈಗ ವಾಚ್ ಟೈಮ್ ಅಂದರೆ ಪಬ್ಲಿಕ್ ವಾಚ್ ಅವರ್ಸ್ ಅಂತ. ತುಂಬ ಈಗ ವಾಚ್ ಟೈಮ್ ನಾವೇನು ಬೇರೆ ಹತ್ರ ಕೇಳಿ ತಗೊಳ್ಳೋದಲ್ಲ. ವಾಚ್ ಟೈಮನ್ನು ಯೂಟ್ಯೂಬರ್ ನಮಗೆ ವಾಚ್ ಟೈಮ್ ಕೊಡ್ತಾರೆ. ಎಷ್ಟು ವ್ಯೂವರ್ಸ್ ಬರ್ತಾರಲ್ವ, ಅಷ್ಟು ವ್ಯೂಸ್ ಬರುತ್ತಲ್ವ, ಅಷ್ಟಕ್ಕೆ ವಾಚ್ ಟೈಮ್ ಅವ್ರು ಕೊಡ್ತಾರೆ. ಅದನ್ನೇ ಹೇಳೋದು ವಾಚ್ ಟೈಮ್ ಅಂತ, ಪಬ್ಲಿಕ್ ವಾಚ್ ಅವರ್ಸ್ ಅಂತ. ಈ ಎಕ್ಸಾಂಪಲ್ ಆಗಿ 4000 ಅಂದರೆ 4000 ಗಂಟೆ, 4000 ಗಂಟೆ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಯೂಟ್ಯೂಬಲ್ಲಿ ಇರೋದು ಮಾನಿಟೈಸೇಷನ್ ಆಗೋಕ್ಕೆ. ತುಂಬ ಜನ ಏನು ಮಾಡ್ತಾರೆ, ಪೇಡ್ ತಗೊಳ್ತಾರೆ. ಅದೆಲ್ಲ ತಗೊಳ್ಬಾರ್ದು, ಅದು ವೇಸ್ಟ್ ನಿಮಗೆ. ಅದು ನಿಮಗೆ ಒಂದಿನಲ್ಲಿ ಕೂಡ 4000 ಆದರೂ ಕೂಡ ತುಂಬ ಕಷ್ಟ. ಅದು ಮೋನೋ ಆದರೆ ಅಪ್ಲೈ ಆಗಲ್ಲ. ಮೋನೋ ಅಪ್ಲೈ ಆಪ್ಷನ್ ಬರ್ಬೋದು, ಆದರೆ ಅಪ್ಲೈ ಆದರೂ ಕೂಡ ನಿಮ್ಮದು ಮೋನೋ ಆಗೋದಿಲ್ಲ. ಚಾನಲ್ ತುಂಬ ಪ್ರಾಬ್ಲಮ್ ಆಗುತ್ತೆ, ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಚಾನಲ್. ಅದಕ್ಕೆ ಹೇಳೋದು, ದಯವಿಟ್ಟು ಪೇಡ್ ದುಡ್ಡು ಕೊಟ್ಟು ಯಾವುದು ಕೂಡ ಮಾನಿಟೈಸೇಷನ್ಗೆ ತಗೊಳ್ಬೇಡಿ. ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಫೇಕ್, ಅದು ರಿಯಲ್ ಅಲ್ಲ. ನಮಗೆ ರಿಯಲ್ ಆಗಿ ಬೇಕಿರಬೇಕು, ರಿಯಲ್ ಆಗಿರಬೇಕು, ಎಲ್ಲ ಕೂಡ ರಿಯಲ್ ಆಗಿರಬೇಕು. ವಾಚ್ ಟೈಮ್ ಕೂಡ ರಿಯಲ್ ಆಗಿರಬೇಕು, ಯಾವ ಫೇಕ್ ವಾಚ್ ಟೈಮ್ ಇರಬಾರ್ದು, ಎಲ್ಲ ರಿಯಲ್ ಆಗಿ ವಾಚ್ ಟೈಮ್ ಬರಬೇಕು ನಮಗೆ. ಅದಕ್ಕೆ ಹೇಳಿದೆ ನಾನು, ಲೈವ್ ಮಾಡಬೇಕು, ಪ್ರತಿ 3 ಸತಿ ಲೈವ್ ಮಾಡಬೇಕು. ಹಾಗೆ ದಿನಾಗಲೂ ವೀಡಿಯೋಸ್ ಹಾಕಬೇಕು, ತಪ್ಪದೇ ವೀಡಿಯೋಸ್ ಹಾಕಬೇಕು. ನಾನು ಕೂಡ ಈಗ ಇವತ್ತು 2 ವೀಡಿಯೋ ಬಂತು ನೋಡಿ, ನಾಳೆ 2 ವೀಡಿಯೋ ಬರುತ್ತೆ. ಅಚ್ಚೆ ನಾಡಿದ್ದು ಬರುತ್ತೆ ನೋಡಿ, 24 ಅಲ್ವಾ, ಸಂಡೇ ಬರುತ್ತೆ. ನಿಮಗೆ ಎಲ್ಲರಿಗೂ ಸ್ಪೆಷಲ್ ಕಾದಿರೋ ವೀಡಿಯೋ ಸಂಡೇ ಬರುತ್ತೆ. ನಾನು ಹೇಳ್ದೆ ಅಲ್ವ, ಲೈವಲ್ಲೇ ಹೇಳ್ತಿದ್ದೆ ನಾನು, 26 ತಾರೀಕಿಗೆ ವೀಡಿಯೋ ಇದೆ ಅಂತ. ಅದು ಸಂಡೇ ಬರ್ತದೆ, ಅದೆಲ್ಲರೂ ಕೂಡ ನೋಡಿ. ಸೊ ಈಗ ನಾನು ವಾಚ್ ಟೈಮ್ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡಿದರೆ, ಮೊದಲು ನಮಗೆ ವಾಚ್ ಟೈಮ್ ಅಂತ ಇರಲಿಲ್ಲ ಕೌಂಟ್ ಮಾಡೋಕ್ಕಂದರೆ. ವಾಚ್ ಟೈಮ್ ಇತ್ತು, ಆದರೆ ಅದು ನಿಜವಾಗಲೂ ಸುಲಭದಲ್ಲಿ ಮಾಡ್ತಿದ್ದೆ. ತುಂಬ ಜನ ಎಲ್ಲ ಎಷ್ಟೆಷ್ಟೋ ಗಂಟೆ ಅಂದರೆ ಗಂಟೆಗಟ್ಟಲೆ ಲೈವ್, ಅನ್ಲಿಮಿಟೆಡ್ ಲೈವ್, 24 ತಾಸು ಕೂಡ ಲೈವ್ ಮಾಡ್ತಾ ಇದ್ರು. ಅದರಿಂದ ಅವರಿಗೆ ವಾಚ್ ಟೈಮ್ ಬೇಗ ಸಿಗ್ತಿತ್ತು. ಅದರಿಂದ ಅವರಿಗೆ ವಾಚ್ ಟೈಮ್ ಬೇಗ ಸಿಗ್ತಿತ್ತು. ನಮಗೆಲ್ಲ ಆಗೋದಿಲ್ಲ ಅಷ್ಟೊತ್ತು ಮಾಡಲಿಕ್ಕೆ. ಇದು ಲೈವ್ ಕಷ್ಟ ಇದೆ ಮಾಡೋಕ್ಕೆ, ತುಂಬ ಹೊತ್ತು. ಮತ್ತು ಟುಗೆದರ್ ಕೂಡ ಅಷ್ಟೊತ್ತು ಮಾಡಿದ್ರೆ ಗೋವಿಂದ. ವಾಚ್ ಟೈಮ್ ಬರುತ್ತೆ ಮಾತ್ರ, ಅಷ್ಟೊತ್ತು ಟುಗೆದರ್ ಮಾಡಿದರೆ ವಾಚ್ ಟೈಮ್ ಗ್ಯಾರಂಟಿ ಬರುತ್ತೆ. ದಿನಾಗಲೂ ಅಷ್ಟೊತ್ತು ಮಾಡಿದ್ರೆ ವಾಚ್ ಟೈಮ್ ಬಂದೇ ಬರುತ್ತೆ. ಒಮ್ಮೆ ನಾನು ಕೂಡ ಮಾಡಬೇಕು ಅಂತಿದ್ದೇನೆ, ಎಷ್ಟು ವಾಚ್ ಟೈಮ್ ಬರುತ್ತಾ ನೋಡೋಣ ಅಂತೇಳಿ ನಾನು ಕೂಡ ಇದ್ದೇನೆ. ಈಗ ರಾತ್ರಿ ತನಕ, ಅದೇ ಮಧ್ಯಾಹ್ನದಿಂದ ರಾತ್ರಿ ತನಕ ಮಾಡಬೇಕು ಅಂತ ಫ್ರೀ ಇದ್ದೇನೆ. ವೈಫೈ ಇಲ್ಲ, ಕರ್ಮ. ಇವತ್ತು ಬೇಡ ಅಂತ, ನಾಳಿದ್ದು ಯಾವಾಗ ಸಂಡೇ ಮಾಡಬೇಕು, ಸಂಡೇದ ಮಾಡಬೇಕು. ವೈಫೈ ಇದ್ದರೆ ಮಾಡ್ಬೋದು, ವೈಫೈ ಇಲ್ಲ ಅಂದರೆ ಕಷ್ಟ. ಇಂಟರ್ನೆಟ್ ಬೇಕು, ಅದಕ್ಕೆ ತುಂಬ ಇಂಟರ್ನೆಟ್ ಬೇಕು. ಟುಗೆದರಲ್ಲಿ ತುಂಬ ಕಟ್ ಆಗ್ತದೆ. ಅದಕ್ಕೆ ವೈಫೈ ಇದ್ದರೆ ಮಾತ್ರ ನಿಮಗೆ ಮಾಡೋಕ್ಕಾಗೋದು ಅಷ್ಟು ಹೊತ್ತು ಲೈವ್. ಇಲ್ಲಾಂದರೆ ಕಷ್ಟ ಇದೆ ಮಾಡೋಕ್ಕೆ, ಬೇಗ ನೆಟ್ ಖಾಲಿ ಆಗುತ್ತೆ. ಮತ್ತು ನಿಮ್ಗೆ ಅಲ್ಲಿ ಕಮೆಂಟ್ ಓದೋಕ್ಕೆ ಕೂಡ ನೆಟ್ ಇರೋದಿಲ್ಲ. ಅದಕ್ಕೆ ನಾನು ಅಷ್ಟು ಹೊತ್ತು ಮಾಡೋಕ್ಕಂದರೆ ನನಗೆ ಬೇಕು, ಏನು ಹೇಳ್ತಾರೆ ಅದಕ್ಕೆ, ವೈಫೈ ಬೇಕು. ವೈಫೈ ಇದ್ದರೆ ನನಗೆ ಆಗುತ್ತೆ. ಇಲ್ಲ ನಾನು ಇವತ್ತು ಮಾಡುವಂತಿದ್ದೆ, ಶುಕ್ರವಾರ ಬೇರೆ ಒಳ್ಳೆಯ ದಿನ ಬೇರೆ ಮಾಡುವಂತಿದ್ದೆ. ಇವತ್ತು ಫುಲ್ಲು ಸಂಜೆ ತನಕ 12:45 ತನಕ. ಅದು ಇವತ್ತು ಆಗೋದಿಲ್ಲ, ಯಾಕಂದರೆ ಇವತ್ತು ಮಾಡುವ ಹೇಳಿದರೆ ಕೂಡ ವೈಫೈ ಇಲ್ಲ ನನ್ನ ಹತ್ರ. ವೈಫೈ ಇದ್ದರೆ ಆಗ್ತಿತ್ತು. ನೆಟ್ವರ್ಕಿಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹೋಗುತ್ತೆ ನೆಟ್ವರ್ಕ್. ಮತ್ತು ಅದಷ್ಟು ದೊಡ್ಡ ನೆಟ್ವರ್ಕ್ ಬರೋದಿಲ್ಲ, ಅಷ್ಟು ಹೊತ್ತು ಬರೋದಿಲ್ಲ, ನೆಟ್ವರ್ಕ್ ಕಟ್ ಆಗ್ತಿರ್ತದೆ. ಅದಕ್ಕೆ ನಾನು ವೈಫೈ ಆದರೆ ಆರಾಮ್ಸೆ 7 ಅವರ್ ಕೂಡ ಆಗಲಿ ಲೈವ್ ಮಾಡ್ಬೋದು, ಬೇಗ ಆಗುತ್ತೆ ಅಂತ. ಇವತ್ತು 3 ಹೊತ್ತು ಕೂಡ ಲೈವ್ ಇರುತ್ತೆ. 11:00ಗೆ ಸ್ಟಾರ್ಟಿಗೆ, 11:30ಗೆ ಲೈವ್ ಸ್ಟಾರ್ಟ್ ಮಾಡ್ತೀನಿ, ಅದೊಂದು ಇರುತ್ತೆ. ಸೊ ಈಗ ವಾಚ್ ಟೈಮ್ ಬಗ್ಗೆ ಇಷ್ಟೇ ನಾನು ಎಕ್ಸ್ಪ್ಲನೇಷನ್ ಮಾಡೋಕ್ಕಿದ್ದದ್ದು. ಸೊ ವಾಚ್ ಟೈಮ್ ಯಾಕೆ ಹೀಗೆ ಗಳಿಸ್ಬೇಕು ಅಂದರೆ, ನಾನು ಹೇಳೋದಂದರೆ ನನ್ನ ಲೆಕ್ಕದಲ್ಲಿ ದಿನಾಗಲೂ ವೀಡಿಯೋಸ್ ಹಾಕ್ಕೊಂಡೋಗಿ ಶಾರ್ಟ್ಸ್ ಮಾಡಿ, ಹಾಗೆ ಲೈವ್ ದಿನಾಗಲೂ ಮಾಡಿ. ತಪ್ಪದೆ ಎಷ್ಟು ಅವರ್ ಅಂದರೆ ನನ್ನ ಲೆಕ್ಕದಲ್ಲಿ 2.5 ತಾಸು ಮಾಡಬೇಕು.
2.5 ತಾಸು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಪುನಃ 2 ತಾಸು ಮಾಡಬೇಕು. ಪುನಃ ರಾತ್ರಿ 3.25 ತಾಸು 4 ತಾಸು ಮಾಡಿದ್ರೆ ದಿನಾಗಲೂ ವಾಚ್ ಟೈಮ್ ಬರ್ತಾ ಹೋಗುತ್ತೆ, ವೈರಲ್ ಆಗ್ತಾ ಹೋಗುತ್ತೆ. ನಿಮ್ಮ ಚಾನಲ್ ವೈರಲ್ ಆಗುತ್ತೆ. ಲೈವ್ ವೈರಲ್ ಆಯ್ತಂದರೆ ಮತ್ತೆ ನಿಮ್ಮ ಜನ ಬರ್ತಾ ಇರ್ತಾರೆ, 100 ಜನ ಇರ್ತಾರೆ, ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ, ಮತ್ತು ನೀವು ಓದ್ತಾ ಕೂತ್ಕೊಳ್ಬೇಕು. ಆ ಥರ ಇರೋದು ವಾಚ್ ಟೈಮ್ ಅಂದರೆ. ವಾಚ್ ಟೈಮ್ ಇವಾಗ ಇನ್ನೂ ಏನೋ ಡೀಟೇಲ್ಸ್ ಬೇಕಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಗಾಯ್ಸ್.